ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇಲ್ಲಿ ಮೊಳಕೆ ಸಾರು ಮಾಡ್ತಿದ್ದೀನಿ. ಅದು ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನು ಇಲ್ಲಿ ಒಂದು ಕಾಳಿಂದ ಮೊಳಕೆ ಕಟ್ಟಿದ್ರಿ 4-5 ಥರ ಕಾಳು ತಗೊಂಡು ಮೊಳಕೆ ಥರ ನೀರನ್ನು ಎಲೆ ಹಾಕ್ಬಿಟ್ಟು ಅದನ್ನ ಬಸ್ತು ನಾನು ಮೊಳಕೆ ಕಟ್ಟಿದ್ದೀನಿ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ತುಂಬ ಟೇಸ್ಟ್ ಇರ್ತದೆ. 4-5 ಕಾಳು ಮೊಳಕೆ ಕಟ್ಟಿದ್ರಿಂದ ಒಂದೇ ಪೌಷ್ಟಿಕಾಂಶ ನೋಡಿರಿ ಎಷ್ಟು ಪೌಷ್ಟಿಕಾಂಶ ಇರ್ತದೆ ಅಂದರೆ ಈ ಕಾಳಲ್ಲಿ ಅಷ್ಟು ಚೆನ್ನಾಗಿರ್ತೈತಿ. ಅದು ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿರಿ. ನೋಡಿ ಇಷ್ಟು 4-5 ಥರ ಕಾಳು ಹಾಕಿ ಮೊಳಕೆ ಈ ಥರ ಬಂದಿದೆ ನೋಡಿರಿ. ನೋಡ್ತಿದ್ರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ನಾನು ಫಸ್ಟ್ ಒಲೆ ಹಚ್ಚಿದ್ದೀನಿ ನೋಡಿರಿ. ಒಂದು ಕಡೆ ಇಟ್ಟಿದ್ದೀನಿ. 1-2 ಉಳ್ಳಾಗಡ್ಡಿನ ಸಣ್ಣಗೆ ಉದ್ದುದ್ದಕ್ಕೆ ಹಚ್ಚಿದ್ದೀನಿ ನೋಡಿರಿ. ಒಂದು ದಪ್ಪಗಾಗಿ ಹೆಚ್ಚಿಬೋದು, ಯಾಕಂದರೆ ಹುರ್ಕೊಳೋದಲ್ವ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಉರಿತಾಯಿದ್ದೀನಿ ನೋಡಿರಿ. ಒಂದು ಲೈಟಾಗಿ ಹುರ್ಕೊಂಡ್ರೆ ಸಾಕ್ರಿ. ಈ ಥರ ಲೈಟಾಗಿ ಹುರ್ಕೊಳ್ಬೇಕು ನೋಡಿರಿ. ಒಂದು 2-3 ನಿಮಿಷ ಉಳ್ಕೊಂಡ್ರೆ ಸಾಕ್ರಿ. ನೋಡು ಈರುಳ್ಳಿ ತಕ್ಕಂತ ಇದ್ದೀನಿ ನೋಡಿ. ಒಂದು ಕಡೆ ಸ್ವಲ್ಪ ಒಣ ಕೊಬ್ಬರಿ ಕೂಡ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರ್ತೈತೆ ರೀ. 4-5 ಕಾಳು ನಾನು ಮೊಳಕೆ ಕಟ್ಟಿ ತೊಗೊಂಡಿದ್ದೀನಿ. ಹಂಗಾಗಿ ತುಂಬ ಚೆನ್ನಾಗಿರ್ತೈತೆ ರೀ. ಇದ್ರಾಗೆ ಎಷ್ಟೊಂದು ಪೌಷ್ಟಿಕಾಂಶ ಇರ್ತೈತಲ್ವ. ಹಂಗಾಗಿ 4-5 ಮೊಳಕೆ ಕಾಳಿಂದ ನಾನು ಇವತ್ತು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಲೈಟಾಗಿ ಎಲ್ಲದು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಹಂಗೆ ಈರುಳ್ಳಿ ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ಉಳ್ಳಾಗಡ್ಡಿ ಕೊಬ್ಬರಿನೂ ಕೊತ್ತಂಬರಿ ಹಾಕಿದ್ದೀನಿ ರೀ. ಇವಾಗ ಅದಕ್ಕೆ ಕೂಡ ತಗೊಂಡು ಒಂದು ಸ್ವಲ್ಪ 2 ಟೊಮಾಟೊ ಹಣ್ಣು ಹಾಕ್ತಾಯಿದ್ದೀನಿ ನೋಡಿರಿ. ಟೊಮಾಟೊ ಹಣ್ಣು ಸ್ವಲ್ಪ ಚೆನ್ನಾಗಿದ್ದರೆ, ಹುಳಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಹುಳಿ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ಟೊಮಾಟೊ 3-4 ಹಾಕಿದ್ರು ನಡೀತೈತೆ ರೀ. ಚೆನ್ನಾಗಿ ಬರ್ತದೆ ಗ್ರೇವಿ. ಅದರೊಳಗೆ ಗಟ್ಟಿಯಾಗಿ ಬರ್ತೈತೆ ಗ್ರೇವಿ. ಹಾಗಾಗಿ ನಾನು ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ ನೋಡಿರಿ. ಅದು ಕೂಡ ಲೈಟಾಗಿ ಫ್ರೈ ಮಾಡ್ಕೊಂಡು ತಕ್ಕಂತಿದ್ದೀನಿ ನೋಡಿ. 1 ನಿಮಿಷ 2 ನಿಮಿಷ ಫ್ರೈ ಮಾಡಿದ್ರೆ ಸಾಕ್ರಿ. ಇವೆಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿರಿ. ಇಲ್ಲಿ ಒಂದು ಕಡೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ರೀ. ಒಂದು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಕರಿಬೇವು ಕೂಡ ಹಾಕಿದ್ದೀನಿ. ಇವಾಗ ಮೊಳಕೆ ಕಟ್ಟಿದ್ನೆಲ್ಲ ಕಾಳು 4-5 ಥರ ಕಾಳು ಅಂದಮೇಲೆ ಅವು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಅದು ಫಸ್ಟ್ ಕಾಳನ್ನು ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಇವಾಗ ನಾನು ಪೇಸ್ಟ್ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದಾಕಿ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ನೋಡಿರಿ. 1-2 ಸ್ಪೂನ್ ಖಾರ ಹಾಕ್ತೀನಿ. ಒಂದು ಸ್ಪೂನ್ ಅರಿಶಿನ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ಎಲ್ಲದು 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. 1 ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ ನೋಡಿರಿ. 1 ನಿಮಿಷ ಬೆಂದೈತಿ. ನಮಗೆ ಸ್ವಲ್ಪ ಗಟ್ಟಿ ತಿಕ್ನೆಸ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಬೇಕ್ರಿ. ಇದನ್ನು ಇಲ್ಲ ಚಪಾತಿಗೆ ರೊಟ್ಟಿಗಂತೂ ಸ್ವಲ್ಪ ಗಟ್ಟಿಗಾದರೆ ಸಾಕ್ರಿ. ನಾನು ಸ್ವಲ್ಪ ಚಪಾತಿಗೆ ಅನ್ನಕ್ಕೆ 2 ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ. ನಿಮ್ಮ ತಿಕ್ನೆಸ್ ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ಚೆನ್ನಾಗಿ ಕುದಿಬೇಕ್ರಿ. ಒಂದು 4-5 ನಿಮಿಷ ಹಸಿ ಸ್ಮೆಲ್ಲಲ್ಲಿ ಹೋಗ್ಬೇಕು. ಸ್ವಲ್ಪ ಹುಣಸೆ ಹುಳಿ ನೆನೆ ಹಾಕೊಂಡಿದ್ರೆ ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಯಾಕಂದರೆ ಮಸಾಲೆಗೇನೋ ಅಷ್ಟು ಹಸಿ ಸ್ಮೆಲ್ ಹೋದ್ರೆ ನಡೀತೈತೆ ರೀ. ಯಾಕಂದ್ರೆ ನಾನು ಅಲ್ಲಿ ಆಲ್ರೆಡಿ ಫಸ್ಟಿಗೆಲ್ಲ ಫ್ರೈ ಮಾಡ್ಕೊಂಬಿಟ್ಟಿದ್ದೆ ಲೈಟಾಗಿ. ಹಂಗಾಗಿ ಹಸಿ ಸ್ಮೆಲ್ ಏನಿರೋದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. 1 ನಿಮಿಷ ಮುಚ್ಚುತ್ತಾ ಇದ್ದೀನಿ ನೋಡಿರಿ. 2-3 ನಿಮಿಷ ಕುದ್ರೆ ಮೊಳಕೆ ಕಾಳು ಕಟ್ಟಿರುವಂಥ ಸಾಂಬಾರು ರೆಡಿ ಆಗ್ತದೆ ನೋಡಿ. ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡದ್ದು ಸೈಡೆಲ್ಲ ನೋಡಿ. ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿದರೆ ರೆಡಿ ನೋಡಿರಿ. ಮೊಳಕೆ ಕಾಳಿನ ಸಾರು ಅಥವಾ ಗ್ರೇವಿ ತುಂಬ ಚೆನ್ನಾಗಿರ್ತೈತೆ ರೀ. ಮತ್ತು ಚಪಾತಿ ಆಗಲಿ, ಅನ್ನಕ್ಕಾಗಲಿ, ಮುದ್ದೆಗಾಲು ಕೂಡ ಚೆನ್ನಾಗಿರ್ತದೆ. ಸ್ವಲ್ಪ ಮುದ್ದೆಗಾದ್ರೆ ಸ್ವಲ್ಪ ನೀರು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ರೀ. ಚಪಾತಿಗೂ ರೊಟ್ಟಿಗೂ ಅನ್ನಕ್ಕಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡಿರಿ. ಇಷ್ಟೇ ಸಿಂಪಲ್ಲಾಗಿ ಮಾಡಿರುವಂಥ ನಾನು 4-5 ಥರ ಕಾಳು ಮೊಳಕೆ ಕಟ್ಟಿ ಮಾಡಿದ್ದೀನಿ ನೋಡಿರಿ. ಯಾವ ಥರ ಬಂದದ್ದು ನೀವೇ ಕೂಡ ನೋಡ್ತಿದ್ದೀನಿ ನೋಡಿ. ಒಂದು ಪ್ಲೇಟ್ ಸರ್ವ್ ಮಾಡಿ ಕೂಡ ತೋರಿಸ್ತಿದ್ದೀನಿ ನೋಡಿ. ಜೊತೆ ಚಪಾತಿ ಅನ್ನ ಕೂಡ ಇಟ್ಟು ತೋರಿಸ್ತಿದ್ದೀನಿ ರೀ. ತುಂಬ ಚೆನ್ನಾಗಿರ್ತೈತೆ ರೀ. ನೀವು ಕೂಡ ಮನೆಗೆ ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು.